PPF ಮಾಡಿಸ್ಬೇಕು ಎಲ್ಲರೂ. ದಟ್ ಈಸ್ ವಾಟ್ ಮೈ ಸಜೆಷನ್ ಇಸ್. ಬಿಕಾಸ್ ನಾನು ತುಂಬ ಮೊದಲು ಇದು ವೇಸ್ಟ್ ಆಫ್ ಮನಿ ಅನ್ಕೊಳ್ತಿದ್ದೆ, ಬಟ್ ಆಫ್ಟರ್ ಗೆಟಿಂಗ್ ಇಟ್ ಡನ್ ಇವಾಗ ಗೊತ್ತಾಗ್ತದೆ ಇಂಪಾರ್ಟೆನ್ಸ್ ಏನು ಅಂತೇಳಿ. ಗ್ಲಾಸಿ ಪಾರ್ಟಲ್ಲಿ ಯಾವ್ದಾದ್ರು PPF ಮಾಡಿದ್ದೀವಿ, ಇದಿಷ್ಟು ಬಿಟ್ಟು ಇನ್ನೊಂದು ಕಡೆ PPF ಆಗಿದೆ. ಎಲ್ಲಿ ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡೋಣ ಅಂತ ಕಂಡುಹಿಡಿಯೋಕ್ಕಾಗಿದೆ. ಇವನ್ ನನಗೆ ಆ್ಯಕ್ಚುಲಿ ಅದು ಮಾಡಿಸಾದ್ಮೇಲೆ ಅಲ್ಲಿ PPF ಆಗಿದೆ ಅಂತ ನನಗೂ ಕಂಡುಹಿಡಿಯೋಕ್ಕಾಗಿದ್ದಿಲ್ಲ. ಸೊ ಜಸ್ಟ್ ಕಮೆಂಟ್ ಮಾಡಿ ಯಾರಿಗೆ ಗೊತ್ತಾಗುತ್ತೆ ಅಂತೇಳಿ. ಯಾರಿಗೆ ಗೊತ್ತಾಯಿತು ಕಮೆಂಟ್ ಮಾಡಿ, ನೋಡೋಣ ಯಾರು ಎಷ್ಟು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ, ನಿಮ್ದು ಅಬ್ಸರ್ವೇಷನ್ ಸ್ಕಿಲ್ಸ್ ಎಷ್ಟಿದೆ ಅಂತೇಳಿ, ಓಕೆನಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋ ಏನಿದೆ, ಇಟ್ಸ್ ಅನ್ ಅಪ್ಡೇಟ್ ಫಾರ್ ಮೈ ಪ್ರೀವಿಯಸ್ ವಿಡಿಯೋ. ಸೊ ಹಳೆ ವಿಡಿಯೋ ಏನಿದೆ ಅದರದ್ದು ಅಪ್ಡೇಟ್ ವಿಡಿಯೋ ಇದು. ಸೊ ಯಾವುದಂತ ಕೇಳ್ತಿದ್ದೀರಾ? ಸೊ ನಾನೇನು PPF ಮಾಡಿಸಿದ್ನಲ್ಲ, ಸೊ ಆ PPF ವಿಡಿಯೋದದ್ದು ಅಪ್ಡೇಟ್ ವಿಡಿಯೋ ಇದು. ಸೊ ಯಾಕಂದರೆ ನಾನು ಅವಾಗ ಹೇಳಿದ್ದೆ, ಆ PPF ಮಾಡಿಸಿದಾಗ ಕಂಪ್ಲೀಟಾಗಿ ಕ್ಯೂರ್ ಆಗಿ 3 days ಬೇಕಾಗಿತ್ತು ಅಂತ ಹೇಳಿ. ಸೊ ಆ 3 days ಆದಮೇಲೆ ನಾನು ಈ ಅಪ್ಡೇಟ್ ವಿಡಿಯೋನ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ, ಯಾವ ಥರ ಕ್ವಾಲಿಟಿ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋದಲ್ಲಿ. ಸೊ ಬಟ್ ಅದು ಆಗಿರಲಿಲ್ಲ ಮಾಡೋಕ್ಕೆ, ಬಿಕಾಸ್ ಆಫ್ ಲಾಟ್ ಆಫ್ ಇಶ್ಯೂಸ್. ಮಳೆ ಎಲ್ಲ ಬರ್ತಾಯಿತ್ತು, ದೆನ್ ಸ್ಕಿಪ್ ಟ್ರಾವೆಲಿಂಗ್ ಆ್ಯಂಡ್ ದೆನ್ ತುಂಬಾ ಕೆಲಸ ಎಲ್ಲ ಜಾಸ್ತಿ ಇತ್ತು. ಸೊ ಹೀಗಾಗಿ ಫೈನಲಿ ಇಟ್ಸ್ ಬಿನ್ ಮೋರ್ ದೆನ್ 3 days, ಮೋರ್ ದೆನ್ ವೀಕ್ 10 days ಆಗೋಯ್ತು. 10-15 days ಆಗೋಯ್ತು ಅನ್ಕೋತೀನಿ ಆಲ್ರೆಡಿ. ಸೊ ಇವಾಗ ಮಾಡ್ತೀನಿ, ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅದು. ಸೊ ಇದು ನನ್ನ ಹಿಂದೆ ನೋಡ್ಬೋದು ನೀವು, ನಿಂತಿದೆ ಗಾಡಿ ನನ್ನ ಹಿಂದೆ. ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ಯಾವ ಥರ ಕ್ವಾಲಿಟಿ ಬಂದಿದೆ, ಯಾವ ಥರ ಟೋಟಲ್ ಫಿನಿಶಿಂಗ್ ಬಂದಿದೆ, ಸೊ ಏನಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು, ಸೊ ಈ ಥರ ಫಿನಿಶಿಂಗ್ ಬಂದಿದೆ. ಸೊ ಯಾವ ರೇಂಜಿಗೆ ಬಂದಿದೆ ಅಂತಂದರೆ ಈವನ್ PPF ಮಾಡಿದಾರೆ ಅಂತಲೂ ಗೊತ್ತಾಗಲ್ಲ. ಸೊ ಆ ರೇಂಜಿಗೆ ಶೈನಿಂಗ್ ಬಂದಿದೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ರಿಫ್ಲೆಕ್ಷನ್ ಹಿಯರ್. ಸೊ ಆ ರೇಂಜಿಗೆ PPF ಆಗಿದೆ. ಸಿ ಎಲ್ಲಿ ಎಡ್ಜು ಏನೂ ಗೊತ್ತಾಗ್ತಾ ಇಲ್ಲ. ಯು ಕ್ಯಾನ್ ಸಿ ಲಿಟ್ರಲಿ ಯಾವ ಥರ ಇದೆ ಅಂತೇಳಿ. ಸೊ ದ ಫಿನಿಶಿಂಗ್ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಇಲ್ಲಿ ನೋಡ್ಬೋದು ನೀವು. ಸೊ ಸ್ಟಾರ್ಟಿಂಗ್ ಆದಮೇಲೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊಂಡು ಬಂದಮೇಲೆ PPF ಮಾಡಿಸ್ಕೊಂಡು ಬಂದಮೇಲೆ ಸೊ ಇಲ್ಲಿ ಒಂದು ಸ್ವಲ್ಪ ಬಬಲ್ಸ್ ಬಂದಿತ್ತು ಈ ಇದರಲ್ಲಿ, ಬಿಕಾಸ್ ಆಫ್ ದಿಸ್ ನಟ್. ಸೊ ಅದಾದಮೇಲೆ ನಾನು ವಾಪಸ್ ಸೆಕೆಂಡ್ ಟೈಮ್ ಹೋದಾಗ ಸೊ ದೇವ್ ಕಟ್ ಇಟ್ ಡೌನ್ ಹಿಯರ್. ಸೊ ನೌ ದ ಫಿನಿಶಿಂಗ್ ಇಸ್ ಕಂಪ್ಲೀಟ್ಲಿ ಬಟ್ರಿ ಸ್ಮೂತ್. ಸೊ ಇವಾಗ ಆಲ್ರೆಡಿ ಒಂದು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ಅಡ್ವಾಂಟೇಜ್ ಆಫ್ ಡೂಯಿಂಗ್ PPF. ಸೊ ಈ ಥರ ಚಿಕ್ಕ ಚಿಕ್ಕ ಸ್ಕ್ರಾಚ್ಗಳಿಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇವಾಗ ನನಗೆ ಮೇಂಟೆನೆನ್ಸ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸಿ ಸೊ ಯಾವ ಥರ ಬಂದಿದೆ, ಫಿನಿಶಿಂಗ್ ಯಾವ ಥರ ಇದೆ ಅಂಥೇಳಿ ನೋಡ್ಬೋದು ನೀವು. ಸ್ವಲ್ಪ ಗಾಡಿ ಗಲೀಜಾಗಿದೆ, ಯಾಕಂದರೆ ಮಳೆಗಾಲ ಅಲ್ಲ, ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಇಶ್ಯೂಸ್ ಆಗಿದೆ. ಸಿ ಹೌ ದ ಕ್ವಾಲಿಟಿ ಹ್ಯಾಸ್ ಕಮ್ ಅಪ್. ಸೊ ಈವನ್ ಇಲ್ಲೂ ಕೂಡ PPF ಮಾಡಿರೋದು. ಸಿ ಯಾವ ಥರ ಬಂದಿದೆ ಅಂಥೇಳಿ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಗೈಸ್, ಯು ಕ್ಯಾನ್ ಗೋ ಗೆಟ್ ಯುವರ್ PPF ಡನ್ ಅಟ್ ಎಕ್ಸ್ಪರ್ಟೋ ಕಾರ್ ಕೇರ್. HAL ಅಲ್ಲಿದೆ. ಸೊ ಐ ವುಡ್ ಹೈಲಿ ರೆಕಮೆಂಡ್. ದ ಕ್ವಾಲಿಟಿ ಆಫ್ ದ ಜಾಬ್ ಈಸ್ ರಿಯಲಿ ಗುಡ್. ನೀವು ಹೋಗಿ ಮಾಡಿಸ್ಕೋಬೋದು. ಸಿ ಯಾವ ಥರ ಬಂದಿದೆ ನೋಡಿ PPF. ಇಲ್ಲಿ ಒಂಚೂರು ಸ್ವಲ್ಪ ಸ್ಟೇನ್ಸ್ ಎಲ್ಲ ಆಗಿದೆ, ಸೊ ಒಂದು ಸ್ವಲ್ಪ ಇಗ್ನೋರ್ ಮಾಡಿ. PPF ಮಾಡಿದೀವಿ ಅಂತಲೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಈ ಶೈನು ನಿಮಗೆ ವರ್ಷಾನ್ಗಟ್ಟಲೆ ಇರುತ್ತೆ ಈ ಶೈನು. ಸೊ ತೊಂದರೆನೇ ಇಲ್ಲ. ಸೊ ದಿಸ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಗೆಟಿಂಗ್ ದ PPF ಡನ್. ಸೊ PPF ಮಾಡಿಸೋದ್ರಿಂದ ನಮಗೆ ಚಿಕ್ಕ ಚಿಕ್ಕ ಸ್ಕ್ರಾಚ್ಗಾಗಲಿ ನಾವು ವರಿ ಮಾಡೋದಾಗಲಿ ಅಥವಾ ಯಾವುದಕ್ಕೆ ಏನಂತ ಪ್ರಾಬ್ಲಮ್ಸ್ ಬರಲ್ಲ. ಸೊ ಇನ್ನೊಂದು ಏನಂತಂದರೆ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರು ನನಗೆ ಮೊನ್ನೆ. ಅವ್ರು ಹೇಳ್ತಿದ್ದು, ಬ್ರೋ 10K ಅಲ್ಲಿ ಎಂಟರ್ ಬಾಡಿ ಕಿಟ್ಟೇ ಬಂದ್ಬಿಡುತ್ತೆ ಅಂತ ಬೈಕ್ದು. ನಾವು ಚಿಕ್ಕ ಪುಟ್ಟ ಸ್ಕ್ರಾಚಸ್ಸಿಗೆಲ್ಲ ಬಾಡಿ ಕಿಟ್ ಹಾಕ್ತಾ ಕೂತ್ಕೊಂಡ್ರೆ ಎಷ್ಟೊತ್ತೆ ಹಾಕಿಸ್ಬೇಕಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ. ಸೊ ಹೌ ಮಚ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಮೋರ್ ದ್ಯಾನ್ ವಾಟ್ ಯುವರ್ ಬೈಕ್ ಇಸ್. ಬೈಕ್ ಎಷ್ಟು ಕಾಸ್ಟ್ ಆಗಿದೆ ಅದಕ್ಕಿಂತ ಜಾಸ್ತಿ ಬರೀ ನೀವು ಬಾಡಿ ಕಿಟ್ ಹಾಕ್ಸೋದ್ರಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ PPF ಅಲ್ಲಿ ಏನಾಗುತ್ತೆ ಅಂದರೆ ದ ಮೇನ್ ಅಡ್ವಾಂಟೇಜಸ್ ಈಸ್ ಲೈಕ್ ಶೈನ್ ಕಾಪಾಡ್ಕೊಳ್ಳೋಕ್ಕೆ. ಯಾಕಂದರೆ ಆಲ್ಮೋಸ್ಟ್ ಒಂದು 2-3 years ನಾರ್ಮಲಿ ನಮ್ಮ ಗಾಡಿ ಎಲ್ಲ ಹೊರಗಡೆನೇ ಇರುತ್ತೆ. ಸೊ ಬಿಸಿಲಲ್ಲಿ ಪಾರ್ಕಿಂಗ್ ಇದು ಮಾಡಿದಾಗ ಈ ಧೂಳಿಗೆ ಶೈನ್ ಹೊರಡೋಗ್ಬಿಡುತ್ತೆ. ನಂದು ಇವಾಗ ಇದು ಆಗಿದೆ, ಜಿಕ್ಸರ್ ಇದೆಯಲ್ಲ ನನ್ನ ಹಳೆ ಗಾಡಿ, ಜಿಕ್ಸರಲ್ಲಿ ನನಗೆ ಸೇಮ್ ಪ್ರಾಬ್ಲಮ್ಸ್ ಬಂದಿರೋದು. ಸೊ ಕಂಪ್ಲೀಟ್ಲಿ ಫೇಡ್ ಆಗಿಬಿಟ್ಟಿದೆ. ಆ್ಯಂಡ್ ಅದಕ್ಕಿಂತ ಇನ್ನೊಂದು ಏನಂತಂದರೆ ನಂದು ಕಾರಲ್ಲಿ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸೊ ಅದರಲ್ಲಿ ನಾನು PPF ಏನು ಮಾಡಿಸಿದ್ದಿಲ್ಲ. ಈ ಬರ್ಡ್ ಇದು ಇರುತ್ತಲ್ಲ, ಸೊ ಬರ್ಡ್ ಶೀಟ್ ನೋಡಿದಾಗ ಅದು ಇಸ್ ವೆರಿ ಆಸಿಡಿಕ್. ನಾನು ತೊಳೆದು ಹಾಗೆ ಬಿಟ್ಬಿಟ್ಟಿದೆ. ಸೊ ನಾನು ತೋರಿಸ್ತೀನಿ ಇವಾಗ ನಿಮಗೆ. ಸೊ ನೋಡಿ ಇಲ್ಲಿ ಯಾವ ಥರ ಕಾಣ್ತಿದೆ ಅಂತೇಳಿ. ಸೊ ಈ ಥರ ಕಂಪ್ಲೀಟಾಗಿ ಪ್ರಾಬ್ಲಮ್ ಇಶ್ಯೂ ಬರುತ್ತೆ. ಮೇಲ್ಗಡೆ ಕ್ಲಿಯರ್ ಕಟ್ ಹೋಗ್ಬಿಡುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್
ರೀಪೇಂಟ್ ಮಾಡಿಸೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ, ಈ ಥರದ ಇಶ್ಯೂಸ್ ಇದ್ರಲ್ಲಿ ಬರುತ್ತೆ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ಲೈಕ್ PPF. ಸೊ PPF ಅಲ್ಲಿ ಏನು ಮೇಲ್ಗಡೆ ಆ್ಯಸಿಡಿಕ್ ಬಿದ್ದರು ಏನು ಬಿದ್ರೂ ಸೊ ನಮಗೆ ಪ್ರಾಬ್ಲಮ್ ಆಗಲ್ಲ. ಅಂದರೆ ಆ ಥರ ಅಂತ ಆ್ಯಸಿಡ್ ಹಾಕೋದಲ್ಲ, ಬಟ್ ಆ್ಯಸಿಡಿಕ್ ಫುಡ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಆ್ಯಸಿಡಿಕ್ ಸ್ವಲ್ಪ ಏನೋ ಸಬ್ಸ್ಟೆನ್ಸಸ್ ಬರ್ಡ್ ಶೀಟ್ ಏನಿರುತ್ತೆ ಅದೆಲ್ಲ ಬಿದ್ದಾಗ ಆ್ಯಂಡ್ ಸಮ್ ಮರದ್ದು ಸ್ವಲ್ಪ ಇದು ಬರುತ್ತೆ, ಲೇಟೆಕ್ಸಸ್ ಅದೆಲ್ಲ ಬೀಳುತ್ತಿರುತ್ತಲ್ಲ, ಸೊ ಅದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಒರಿಜಿನಲ್ ಪೇಂಟ್ಸ್ಗೆ. ಬಟ್ PPF ಮಾಡೋದ್ರಿಂದ ದಿಸ್ ಈಸ್ ಲೈಕ್ ಆ ಥರದ್ದು ಏನು ಟೆನ್ಷನ್ ಇಲ್ಲ. ಸೊ ವಿಲ್ ಬಿ ಲೈಕ್ ಪೀಸ್ ಆಫ್ ಮೈಂಡ್. ನಾವು ಎಲ್ಲಿ ಗಾಡಿ ನಿಲ್ಸಿದ್ರೂ ಬಿಸಿಲಿಗೆ ಶೈನ್ ಕಡಿಮೆ ಆಯಿತು, ಧೂಳಾಯಿತು, ಆ ಥರದ್ದೇನೂ ಇಲ್ಲ. ದಿಸ್ ಈಸ್ ದ ಮೇನ್ ಅಪ್ಡೇಟ್. ಸೊ ಐ ವುಡ್ ಹೈಲಿ ರೆಕಮೆಂಡ್ ಗೋ ಇಫ್ ಯು ವಾಂಟ್ ಟು ಗೆಟ್ ಯುವರ್ PPF ಡನ್ ಅಲ್ಲ. PPF ಮಾಡಿಸ್ಬೇಕು ಎಲ್ಲರೂ. ದಟ್ ಈಸ್ ವಾಟ್ ಮೈ ಸಜೆಷನ್ ಇಸ್. ಬಿಕಾಸ್ ನಾನು ಮೊದಲು ಇದು ವೇಸ್ಟ್ ಆಫ್ ಮನಿ ಅಂದ್ಕೊಳ್ತಿದ್ದೆ, ಬಟ್ ಆಫ್ಟರ್ ಐ ಗೆಟಿಂಗ್ ಇಟ್ ಡನ್ ಇವಾಗ ಗೊತ್ತಾಗ್ತದೆ ಇಂಪಾರ್ಟೆನ್ಸ್ ಏನು ಅಂತೇಳಿ. ಸೊ ಯು ಹ್ಯಾವ್ ಟು ಗೆಟ್ ಇಟ್. ಸೊ ಇಫ್ ಯು ಆರ್ ರಿಯಲಿ ಅ ಬೈಕ್ ಲವರ್ ಆರ್ you love your car or your vehicles, then you should definitely get your PPF done. So that is what my recommend is. So ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಎಕ್ಸ್ಪರ್ಟೋ ಕಾರ್ ಕೇರ್. ಸೊ ದೇ ವಿಲ್ ಹೆಲ್ಪ್ ಯು ಔಟ್. ನನ್ನ ಹೆಸರು ತೊಗೊಳ್ಳಿ, ಸೊ ನನ್ನ ವೀಡಿಯೋಸ್ ತೋರಿಸಿ. ಯಾರು ಆಮೇಲೆ ನನ್ನ ಹಳೆ ವೀಡಿಯೋಸ್ ಯಾರು ನೋಡಿಲ್ಲ ಅಲ್ಲ PPF ಮಾಡಿಸಿದ್ದು, ಸೊ ಅದನ್ನು ನಾನು ಇವಾಗ ಐ ಬಟನಲ್ಲಿ ಹಾಕ್ತಿದ್ದೀನಿ, ಮೇಲ್ಗಡೆ ಬರ್ತಾ ಇದೆ ನೋಡಿ. ಸೊ ಇಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾರು ನೋಡಿಲ್ಲ ಅಂತಂದರೆ ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕೆ ನಾನು ಮಾಡಿಸ್ದೆ, ವಾಟ್ ಆರ್ ದ ಮೇನ್ ರೀಸನ್ಸ್, ನಾನು ಮಾಡ್ಸೋಕ್ಕೆ ಏನು ಕಾರಣಗಳು PPFನ. ಸೊ ಅದನ್ನೆಲ್ಲದನ್ನು ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ, ಯಾವುದು ಎಷ್ಟು ಕಾಸ್ಟ್ ಆಗಿದೆ, ಅದೆಲ್ಲನೂ ಆ ವಿಡಿಯೋದಲ್ಲಿದೆ. ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಯಾರು ನೋಡಿಲ್ಲ ಅವರಿಗೆ. ಸೊ ದಿಸ್ ಈಸ್ ದ ಫೈನಲ್ ಅಪ್ಡೇಟ್ ಆಫ್ ದ ಕಂಪ್ಲೀಟ್ PPF. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಒನ್ ಈಸ್ ಮೈ ಮೋಟೋ ವ್ಲಾಗ್ ಸೆಟಪ್, ದೆನ್ ಆಲ್ ದ ಮಾಡಿಫಿಕೇಶನ್ಸ್ ವಾಟ್ ಐ ಹ್ಯಾವ್ ಡನ್ ಹಿಯರ್ ಆನ್ ಮೈ ಬೈಕ್. ಸೊ ಅದು ಬಿಟ್ಟರೆ ದೆನ್ ನೆಕ್ಸ್ಟು ಕಂಪ್ಲೀಟ್ ಆನ್ ರೈಡಿಂಗ್ ಗೇರ್ ಸೆಟಪ್ ಏನಿದೆ. ಸೊ ದಿಸ್ ಈಸ್ ವಾಟ್ ಆಲ್ ಗೋನ ಕಮ್ ಅಪ್. ಆ್ಯಂಡ್ ಗೈಸ್, ಒನ್ ಮೋರ್ ಅಪ್ಡೇಟ್ ಇದೆ. ಸೊ ಆಫ್ಟರ್ ಈ ಬೈಕಲ್ಲಿ ಏನು ಗೊತ್ತಾ, ಗ್ಲಾಸಿ ಪಾರ್ಟಲ್ಲಿ ಯಾವುದಾದ್ರು PPF ಮಾಡಿದ್ದೀವಿ, ಇದಿಷ್ಟು ಬಿಟ್ಟು ಇನ್ನೊಂದು ಕಡೆ PPF ಆಗಿದೆ. ಎಲ್ಲಿ ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡೋಣ ಅಂತ ಕಂಡುಹಿಡಿಯೋಕ್ಕಾಗಿದೆ. ಇವನ್ ನನಗೆ ಆ್ಯಕ್ಚುಲಿ ಅದು ಮಾಡಿಸಾದ್ಮೇಲೆ ಅಲ್ಲಿ PPF ಆಗಿದೆ ಅಂತ ನನಗೂ ಕಂಡುಹಿಡಿಯೋಕ್ಕಾಗಿದ್ದಿಲ್ಲ. ಸೊ ಜಸ್ಟ್ ಕಮೆಂಟ್ ಮಾಡಿ ಯಾರಿಗೆ ಗೊತ್ತಾಗುತ್ತೆ ಅಂತೇಳಿ. ಯಾರಿಗೆ ಗೊತ್ತಾಯಿತು ಕಮೆಂಟ್ ಮಾಡಿ, ನೋಡೋಣ ಯಾರು ಎಷ್ಟು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ, ನಿಮ್ಮದು ಅಬ್ಸರ್ವೇಷನ್ ಸ್ಕಿಲ್ಸ್ ಎಷ್ಟಿದೆ ಅಂತೇಳಿ, ಓಕೆನಾ? ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಸಬ್ಸ್ಕ್ರೈಬ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ. ತುಂಬ ಜನ ವಾಚ್ ಮಾಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾನೆ ಇಲ್ಲ. ಸೊ ಅದೊಂಥರ ಬೇಜಾರಾಗ್ತಾ ಇದೆ. ಬಟ್ ಐ ರಿಕ್ವೆಸ್ಟ್ ಯು ಗೈಸ್ ಟು ಸಬ್ಸ್ಕ್ರೈಬ್, ಯಾಕಂದರೆ ತುಂಬ ಜನಕ್ಕೆ ರೀಚ್ ಆಗಲಿ, ನಾವು ಒಂದು ಸ್ವಲ್ಪ ಬೆಳೆಯೋಣ, ನಿಮ್ಮ ಸಪೋರ್ಟ್ ಇರಲಿ ನಾವು ಬೆಳೆಯೋಕ್ಕೆ. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್.